ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕರಾವಳಿಯ ಒಂದು ಪ್ರಸಿದ್ಧ ತಿಂಡಿ ಬಸಳೆ ಕಡುಬನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ಕಾಯಿ ತುರಿ, 5 ರಿಂದ 6 ಒಣಮೆಣಸು, 4 ರಿಂದ 5 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ, 2 ಸ್ಪೂನ್ ಧನಿಯಾವನ್ನು ಬಿಸಿ ಮಾಡಿ ಮತ್ತು 1 ಸ್ಪೂನ್ ಸಾಸಿವೆಯನ್ನು ಬಿಸಿ ಮಾಡಿ ಹಾಕಬೇಕು. ನಂತರ ಒಂದು ಕುಕ್ಕರ್ಗೆ 2 ಟೊಮೆಟೊ, 1 ಈರುಳ್ಳಿ ಮತ್ತು ನಿಮಗೆ ಬೇಕಾದಷ್ಟು ಬಸಳೆಯನ್ನು ದಂಟಿನ ಜೊತೆ ಸೊಪ್ಪು ಮತ್ತು ಬಸಳೆಯನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಿಗೆ ಹಾಕಿ 4 ವಿಸಿಲ್ ಕೂಗಿಸಿ. ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಅರಿಶಿಣವನ್ನು ಹಾಕಿ ಬೇಯಿಸಿಕೊಳ್ಳಿ. ನಂತರ ಕುಕ್ಕರ್ ಸೀಟಿ ಹೋದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಟುಕೊಂಡಂತಹ ಮಿಶ್ರಣವನ್ನು ಹಾಕಿ ನಿಮಗೆ ಬೇಕಾದಷ್ಟು ಅದಕ್ಕೆ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಬಸಳೆಯ ಸಾರು ರೆಡಿಯಾಯಿತು. ಚೆನ್ನಾಗಿ ಕುದಿ ಬರಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ 8 ರಿಂದ 9 ಗಂಟೆಗಳ ಕಾಲ ನೆನೆದಂತಹ ಬಿಳಿ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡೆಯಲು ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನು ಒಲೆ ಮೇಲೆ ಇಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಗಂಟು ಬಾರದಂತೆ ಸೌಟಿನಲ್ಲಿ ತಿರುಗಿಸುತ್ತಾ ಇರಿ. ಈ ಹಿಟ್ಟು ಗಟ್ಟಿಯಾಗುವವರೆಗೂ, ಅಂದರೆ ನಾವು ಕಡುಬನ್ನು ಮಾಡುವವರೆಗೂ ಇದನ್ನು ಚೆನ್ನಾಗಿ ಸೌಟಿನಲ್ಲಿ ತಿರುಗಿಸಿಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ಹಿಟ್ಟಿಗೆ ಎಣ್ಣೆಯನ್ನು ಸೇರಿಸಿ, ಇದರಿಂದ ಹಿಟ್ಟು ಅಂಟಿಕೊಳ್ಳುವುದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಹದಕ್ಕೆ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಈ ಮಿಶ್ರಣವು ತಣಿದ ಮೇಲೆ ಒಂದು ಸ್ಟೀಲ್ ಪ್ಲೇಟಿಗೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ಸಾಫ್ಟ್ ಆದ ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಈ ಕಡುಬು ತುಂಬ ಚೆನ್ನಾಗಿರುತ್ತದೆ ಮತ್ತು ತುಂಬ ರುಚಿಯಾಗಿರುತ್ತದೆ. ಇದನ್ನು ನಾವು ಬೆಳಗಿನ ತಿಂಡಿಯಾಗಿ ಮತ್ತು ರಾತ್ರಿ ಊಟಕ್ಕೂ ಕೂಡ ಸೇರಿಸಿಕೊಳ್ಳಬಹುದು. ಅದು ಅಲ್ಲದೆ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಹಾಕಬಹುದು. ಇದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ತುಂಬ ಫೇಮಸ್ ಹಳ್ಳಿ ಸ್ಟೈಲಿನ ಒಂದು ಆರೋಗ್ಯದಾಯಕ ತಿಂಡಿಯಾಗಿರುತ್ತದೆ. ನಂತರ ಕಡುಬು ಬೇಯಿಸುವ ಪಾತ್ರೆಗೆ ನೀರು ಹಾಕಿ ಇದನ್ನು ಹಬೆಯಲ್ಲಿ 20 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಇಪ್ಪತ್ತು ನಿಮಿಷ ಕಳೆದ ಮೇಲೆ ಗ್ಯಾಸ್ ಆಫ್ ಮಾಡಿಡಿ. ನಂತರ ಈ ಕಡುಬುಗಳು ತಣ್ಣಗಾದ ಮೇಲೆ ನಾವು ಮಾಡಿಟ್ಟುಕೊಂಡಂತಹ ಬಸಳೆ ಸಾರನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿಕೊಂಡು, ನಂತರ ನಾವು ಮಾಡಿಟ್ಟಿರುವಂತಹ ಸಣ್ಣ ಸಣ್ಣ ಕಡುಬುಗಳನ್ನು ಆ ಸಾರಿನೊಳಗೆ ಹಾಕಿ ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಸಿಕೊಳ್ಳಿ. ಕುದಿಯುವಾಗ ಸಾರು ನೀರು ನೀರಾಗಿ ಇರಲಿ. ಹೀಗೆ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಇಡಿ. ಬೆಳಗ್ಗೆ ಎದ್ದು ನೋಡುವಾಗ ಈ ರೀತಿಯಾಗಿ ಸಾರು ಕಡುಬಿಗೆ ಹಿಡಿದುಕೊಂಡಿರುತ್ತದೆ ಮತ್ತು ತುಂಬ ಚೆನ್ನಾಗಿ ಮಿಶ್ರಣವಾಗಿರುತ್ತದೆ.
ಇದು ಬಿಸಿ ಬಿಸಿಯಾಗಿ ತಿನ್ನುವುದಕ್ಕಿಂತಲೂ ತಣ್ಣಗೆ ಆದ ಮೇಲೆ ತಿನ್ನುವುದರಿಂದ ಹೆಚ್ಚು ರುಚಿಯಾಗಿರುತ್ತದೆ. ಒಮ್ಮೆ ಮಸ್ತಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.